ಒಂದ್ ಕಡೆ ಮೂಡ ಹಗರಣ ಇಷ್ಟೆಲ್ಲ ಸಂಚಲನ ಸೃಷ್ಟಿಸಿರೋ ಬೆನ್ನಲ್ಲೇ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಬಿಜೆಪಿ ಮೇಲ್ಮನೆ ಸದಸ್ಯ ಅರುಣ್ ಅವರು ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ. ಸಿಎಂ ವಿರುದ್ಧ ಮತ್ತೊಂದು ದೂರು ರಾಜ್ಯಪಾಲರಿಗೆ. ಏನದು ದೂರು? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. 1900 ಕೋಟಿ ದುರುಪಯೋಗ ಆಗಿರೋ ಅನುಮಾನ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ MLC ಅರುಣ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಕುರಿತಾಗಿ ರಾಜ್ಯಪಾಲರಿಗೆ ಅವರು ದೂರನ್ನ ಸಲ್ಲಿಸಿದ್ದಾರೆ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ಗಳಲ್ಲಿ ಬಾಕಿ ಉಳಿದಿದ್ದಂತಹ 1900 ಕೋಟಿ ರೂಪಾಯಿ ಹಣ ಎಲ್ಲೋಯ್ತು? ಹಾಗಾದ್ರೆ ಆ ಹಣದ ದಾಖಲೆ ಎಲ್ಲಿ? ಸರ್ಕಾರದ ಬಳಿಯೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಏನೇನು ಹೇಳಿದ್ರು ಅರುಣ್ ನೋಡೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಗಂಭೀರ ದೂರು ದಾಖಲಾಗಿರುವಂಥದ್ದು. ವಿಧಾನ ಪರಿಷತ್ ಸದಸ್ಯರಂತ ಅರುಣ್ ಅವರು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಬಾಕಿ ಉಳಿದಿರುವಂಥ ಸುಮಾರು 1400 ಚಿಲ್ಲರೆ ಕೋಟಿಯಷ್ಟು ಹಣ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ. ಈ ಸಂಬಂಧಪಟ್ಟ ಸರ್ಕಾರಕ್ಕೆ ಮಾಹಿತಿ ಕೋರಿದ್ರು ಕೂಡ ಕೊಟ್ಟಿಲ್ಲ ಅನ್ನೋ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರೋದು ತನಿಖೆ ಮಾಡಬೇಕು. ಸರ್, ಒಂದು ಗಂಭೀರ ಆರೋಪವನ್ನು ಮಾಡಿ ರಾಜ್ಯಪಾಲರಿಗೆ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರನ್ನು ಕೊಟ್ಟಿರೋದು ಏನು ದೂರದು? ಒಂದು, ನಾನು ಕಳೆದ ಬೆಳಗಾಂ ಅಧಿವೇಶನದಲ್ಲಿ ಕೇಳಿದ್ದೆ, ಎಷ್ಟು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಲ್ಲಿ 2022-23ರಲ್ಲಿ ಬಳಕೆ ಆಗದೆ ಉಳಿದಿರುವಂಥ ಮೊತ್ತ ಎಷ್ಟು ಅಂತ ಕೇಳಿದ್ದೆ. ಅದನ್ನು ಉತ್ತರ ಕೊಡಬೇಕು. ಕ್ವಶನ್ ಅವರಲ್ಲಿ ನಾನು ಕೇಳಿದ್ದೆ, ಉತ್ತರ ಕೊಟ್ಟರು. ಆ ದುಡ್ಡನ್ನು ನೀವು ಎಲ್ಲಿ ಜಮಾ ಮಾಡಿದ್ದೀರಾ ಅಂತ ಕೇಳಿದ್ದೆ ನಾನು. ಆ ದುಡ್ಡು ಎಲ್ಲರ ಒಂದು ಕಡೆ ಜಮಾ ಆಗಬೇಕು, ಸರ್ಕಾರಕ್ಕೆ ವಾಪಸ್ ಹೋಗಬೇಕು. ಯಾವುದೇ ಹಿಂಗೆ ಬಳಕೆ ಆಗದಂತಹ ಹಣ ಮೊತ್ತ ಏನಾರ ಇದ್ದರೆ ವಾಪಸ್ ಸರ್ಕಾರಕ್ಕೆ ಹೋಗಬೇಕು. ಅವರು ನನಗೊಂದು ಉತ್ತರ ಕೊಡ್ತಾರೆ, ಭಾಳ ಚೆನ್ನಾಗಿ ಕೊಡ್ತಾರೆ. ಒಟ್ಟು 1494 ಕೋಟಿ ತಾಲೂಕ್ ಪಂಚಾಯತಿಗೆ ನಾವು ಬಜೆಟ್ ಅಂತ ಕೊಟ್ಟಿದ್ದು 22-23ರಲ್ಲಿ ಉಳಿಕೆ ಆಯಿತು, ಅಂದರೆ ಬಳಕೆ ಆಗಿಲ್ಲ, ಯಾಕಂದರೆ ಬೋರ್ಡ್ ಇರಲಿಲ್ಲ. ಜಿಲ್ಲಾ ಪಂಚಾಯತಲ್ಲಿ 595 ಕೋಟಿ, ಒಟ್ಟು 1953 ಕೋಟಿಯಷ್ಟು ನಮಗೆ ಉಳಿಕೆ ಆಗಿದೆ. ಮತ್ತು ನಿಗಮಗಳದ್ದು ಕೇಳಿದ್ದೆ ನಾನು, ಯಾವಾಗ 2023 ಡಿಸೆಂಬರಲ್ಲೇ ಕೇಳಿದ್ದೆ ನಾನು. ಎಷ್ಟು ತುಂಬ ನಿಗಮಗಳಿದ್ದಾವೆ, ಅಲ್ಲಿ ಬಳಕೆ ಆಗದ ಮೊತ್ತ ಇದ್ದೇ ಇರುತ್ತೆ, ದುಡ್ಡು ಇದ್ದೇ ಇರುತ್ತೆ, ಅದನ್ನು ಕೇಳಿದ್ದೆ. ಅದರೊಳಗಡೆ ಆನ್ಸರ್ ಇದೆ, ಸರ್ಕಾರದಿಂದನೇ ಕೊಟ್ಟಿರೋದು. ಬಳಕೆ ಆಗದೆ ಉಳಿದಿರೋ ಅಂಥದ್ದು ನಿಗಮದಲ್ಲಿ 0, 1 ರೂಪಾಯಿನೂ ಉಳಿದಿಲ್ಲ ಅಂತಾರೆ. ಹೆಂಗೆ ಸಾಧ್ಯ ಅನ್ನೋವಂಥದ್ದು ನಾನು ಅವತ್ತು ಕೇಳಿದ್ದೆ. ಅವರಿಗೂ ಅವತ್ತು ಆಶ್ಚರ್ಯ ಆಯಿತು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದನ್ನು ನೋಡಬೇಕು ಅಂದರು. ಇದು ಒಂದು ಭಾಗ. ಗಂಭೀರ ಪ್ರಕರಣ. 1900 ಕೋಟಿ ಅಂದರೆ ಲೆಕ್ಕ ಇಲ್ಲ, ಎಲ್ಲೋಗಿದೆ ಗೊತ್ತಿಲ್ಲ ಅನ್ನುವಂಥದ್ದು. ಸೊ ರಾಜ್ಯಪಾಲರಿಗೆ ಏನಂತ ನೀವು ಮನವಿ ಮಾಡಿದ್ದೀರಾ, ದೂರ ಕೊಟ್ಟಿದ್ದೀರಾ? ನಾನು ಕೇಳ್ತಾ ಇರೋಂಥದ್ದು, ಇದರೊಳಗಡೆ ನೇರವಾಗಿ ಫೈನಾನ್ಸ್ ಮಿನಿಸ್ಟ್ರು, ಇವತ್ತಿನ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನು ಕೊಡಿಸ್ಬೇಕು. ಆ ದುಡ್ಡು ಜನಸಾಮಾನ್ಯರ ದುಡ್ಡು, ಆ ದುಡ್ಡು ಎಲ್ಲೋಗಿದೆ ಅನ್ನೋವಂಥದ್ದನ್ನು ಒಂದು ತಿಳಿಸ್ಬೇಕು. ಮತ್ತು ನನಗೆ ಕೊಟ್ಟಿರೋ ಅಂತಹ ಉತ್ತರದಲ್ಲಿ ಇದರೊಳಗಡೆ ಅನ್ಕಾನ್ಸ್ಟಿಟ್ಯೂಷನಲ್ ಒಟ್ಟು ಫೈನಾನ್ಷಿಯಲ್ ಇದಿದೆ, ಡಿಸಿಪ್ಲಿನ್ ಕಾಣ್ತಾ ಇದೆ, ಅಲ್ಲಿ ಸರಿ ಇಲ್ಲ. ಅಲ್ಲಿ ನನಗೆ ಕಾಣ್ತಾ ಮೇಲ್ನೋಟಕ್ಕೆ ನನ್ನ ಹತ್ರ ಇರೋವಂಥ ಡಾಕ್ಯುಮೆಂಟ್ಸು ಅವರು ನನಗೆ ಒಂದು ಬಾರಿ ಅಲ್ಲ, 2ನೇ ಬಾರಿ ಮತ್ತೆ ನಾನು ಕಾಲಿಂಗ್ ಅಟೆನ್ಷನಲ್ಲಿ ಕೇಳ್ತೀನಿ. ಪತ್ರ ವ್ಯವಹಾರವನ್ನು ಮಾಡಿದ್ದೀನಿ ಈಗಾಗಲೇ. ನಾನು ಈಗ ಇವರಿಗೂ ಕೊಟ್ಟಿದ್ದೀನಿ, ಅಕೌಂಟೆಂಟ್ ಜನರಲ್ಲಿಗೂ ಕೊಟ್ಟಿದ್ದೀನಿ. ಹಾಗಾಗಿ ಇದರೊಳಗಡೆ ಕ್ಲಿಯರ್ ಫೈನಾನ್ಷಿಯಲ್ ಡಿಸ್ಕ್ರಿಪೆನ್ಸಿ ಕಾಣ್ತಾ ಇದೆ. ಹಾಗಾಗಿ ಸೂಕ್ತ ತನಿಖೆ ಆಗಬೇಕು. ಇದರೊಳಗಡೆ ಯಾರೇ ಇದನ್ನು ಮಿಸ್ಯೂಸ್ ಮಾಡಿದರೆ, ಆ ಫಂಡನ್ನು ಮಿಸ್ಯೂಸ್ ಮಾಡಿದರೆ, ಯಾಕಂದರೆ ಸಣ್ಣ ಮೊತ್ತ ಅಲ್ಲ, ಭಾಳ ದೊಡ್ಡ ಮೊತ್ತ. ಹಾಗಾಗಿ ಸೂಕ್ತ ತನಿಖೆ ಆಗಬೇಕು ಅಂತ ಗವರ್ನರಲ್ಲಿ ಕೇಳಿದ್ದೀನಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಅನುಮತಿಯ ಬೆನ್ನಲ್ಲೇ ಇದೀಗ ದೆಹಲಿಯ ಅಂಗಳಕ್ಕೆ ಸಿದ್ದರಾಮಯ್ಯನವರ ಆರೋಪದ ವಿಚಾರ ಬಂದಿರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ 3 ಸಭೆಗಳು ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮೊದಲಿಗೆ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ಆಗಮಿಸಿರುವಂಥದ್ದು. ಸಿದ್ದರಾಮಯ್ಯನವರ ಜೊತೆ DK ಶಿವಕುಮಾರ್, ಹಾಗೆಯೇ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಕೂಡ ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ಸಂಜೆ 4:30ಕ್ಕೆ ಸರಿಯಾಗಿ AICC ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಅಂದರೆ AICCಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಈ ಒಂದು ಮೂಡ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗಿದೆ ಅದರ ಸಂಪೂರ್ಣ ಚರ್ಚೆಗಳು ಕೂಡ ಈ ಒಂದು ಸಭೆಯಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ಕೂಡ ನಡೆದಿರ್ತಕ್ಕಂಥದ್ದು. ಈ ಒಂದು ಕೇಸ್ನ ಸಂಬಂಧ ಈಗ 29ಕ್ಕೆ ಮುಂದಿನ 29ಕ್ಕೆ ಕೇಸನ್ನು ಮುಂದೂಡಲಾಗಿದೆ. ಆ ಪ್ರಕರಣದ ವಿಚಾರವಾಗಿ ಯಾವೆಲ್ಲ ನಿಟ್ಟಿನಲ್ಲಿ ಅಂದರೆ ಲೀಗಲ್ ಟೀಮ್ನ ಜೊತೆಯಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳನ್ನು ಆಡಬೇಕು, ಏನೆಲ್ಲ
ಪ್ಲಾನ್ಗಳನ್ನು ಮಾಡ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಇದರ ಜೊತೆಗೆ ಏನು AICCಯ ಸಭೆಯ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಈ ಒಂದು ಲೀಗಲ್ ಟೀಮ್ ಜೊತೆ ಅಂದ್ರೆ ಏನು ಕಾಂಗ್ರೆಸ್ನ ಲೀಗಲ್ ಟೀಮ್ ಜೊತೆ ಕೂಡ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಓಕೆ, ಥ್ಯಾಂಕ್ ಯು ನಟೇಶ್, ಡೀಟೇಲ್ಸ್ ಆಗಿ. ಸೊ ಮೂಡ ವಿಚಾರದಲ್ಲಿ ಈಗ ದೆಹಲಿ ಅಂಗಳದಲ್ಲಿ ಚೆಂಡಿದ್ಯಾ? ಹಾಗಾದ್ರೆ ಮತ್ತೊಮ್ಮೆ ಕರೆದಿದ್ದಾರಾ? CM ಸೇರಿದಂತೆ DCM ಸೇರಿದಂತೆ ಬಾಕಿ ಎಲ್ಲ ನಾಯಕರುಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮೇನ್ ನಾಯಕರು ಯಾರಿದ್ದಾರೆ 100 ಪುಟಗಳ ದಾಖಲೆ ರೆಡಿ ಮಾಡಿಕೊಂಡು, ಅಂದ್ರೆ ಮುಂದಿನ ಹೋರಾಟದ ರಣತಂತ್ರವನ್ನ ರೂಪಿಸೋದಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಇನ್ನೂ ಇವರಿಂದ ಹೆಚ್ಚಿನ ವಿವರಣೆಯನ್ನೇನಾದ್ರೂ ಹೈಕಮಾಂಡ್ ನಾಯಕರು ಕೇಳ್ತಾ ಇದ್ದಾರಾ? ಯಾಕಂದ್ರೆ ಆರೋಪಗಳಂತೂ ಅನ್ಡಿನಯಬಲ್ ದಾಖಲೆಗಳು, ಆರೋಪಗಳು ಕಂಡುಬಿಟ್ವು ಸಿದ್ದರಾಮಯ್ಯನವರ ವಿರುದ್ಧ. ಈ 3 ಜನ ದೂರುದಾರರು ಏನಿದ್ದಾರೆ ಇವರು ಮುಂದಿಡ್ತಾ ಇರ್ತಕ್ಕಂಥ ದಾಖಲೆಗಳು, ನಿಮ್ಮ ರಿಪಬ್ಲಿಕ್ ಕನ್ನಡ ಮುಂದಿಡ್ತಾ ಇರ್ತಕ್ಕಂಥ ದಾಖಲೆಗಳು, ಹೀಗೆ ಅನೇಕ ದಾಖಲೆಗಳು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸಾಕಷ್ಟು ಆರೋಪಗಳಿಗೆ ಕನ್ನಡಿಯನ್ನ ಹಿಡಿತಾ ಇದೆ. ಅತ್ಯಂತ ಸ್ಪಷ್ಟವಾಗಿ ಕೈಗನ್ನಡಿಯಾಗಿದೆ. ಹಾಗಾಗಿ ಮುಂದಿನ ಹೋರಾಟ ಇನ್ನಷ್ಟು ಕಠಿಣ ಆಗಲಿದೆಯಾ ಸಿದ್ದರಾಮಯ್ಯನವರಿಗೆ? ಅದರ ಕುರಿತಾದ ರಣತಂತ್ರವನ್ನ ರೂಪಿಸೋದಕ್ಕೆ ಹೈಕಮಾಂಡ್ ನಾಯಕರು ಕರೆದಿದ್ದಾರಾ? ಬ್ರ್ಯಾಂಡ್ ಬೆಂಗಳೂರು ಇದಕ್ಕೆ ನಾನಾ ಅರ್ಥಗಳನ್ನು ಇವತ್ತು ಕಲ್ಪಿಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಹಿಂದಿನ ಕನಸು ನನಸಾಗುವತ್ತ ಬ್ರ್ಯಾಂಡ್ ಬೆಂಗಳೂರು ಸಾಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಆದರೆ ಇವತ್ತಿನ ಸ್ಥಿತಿಯನ್ನು ಗಮನಿಸಿದ್ರೆ ಬೆಂಗಳೂರಿಗೆ ಇದೆಂಥ ಸ್ಥಿತಿ ಬಂತು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಈ ಒಂದು ಸುದ್ದಿಯನ್ನು ನೋಡಿ ಇದು ಬೆಂಗಳೂರಾ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ನಗರದ ನಡು ರಸ್ತೆಯಲ್ಲೇ ಶೌಚಾಲಯ ತಲೆ ಎತ್ತಿದೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಬ್ರ್ಯಾಂಡ್ ಟಾಯ್ಲೆಟ್. BBMPಯ ಕರ್ಮಕಾಂಡದ ವಿರುದ್ಧ ಈಗ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಫೋಟೋ ಇದೆ, ದೃಶ್ಯಾವಳಿಗಳಿದೆ, ನಿಮಗೆ ತೋರಿಸ್ತೀವಿ ಅದನ್ನು ನೋಡಿ. ಎಲ್ಲಿ ಆ ಫುಟ್ಪಾತ್ ಮೇಲೆ ಮರದ ಪಕ್ಕದಲ್ಲಿ ಈ ರೀತಿಯಾಗಿ ಶೌಚಾಲಯ ಇರುವಂಥದ್ದು. ಇದು ಬ್ರ್ಯಾಂಡ್ ಬೆಂಗಳೂರು. ನೀವು ನೋಡ್ತಾ ಇರೋದು ಬೆಂಗಳೂರು ದೃಶ್ಯನೇ. ಬೆಂಗಳೂರಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲಿ? ಜಯನಗರದ ಬಳಿ ನಡು ರಸ್ತೆಯಲ್ಲಿ ಶೌಚಾಲಯ ಇದೆ. ಇವತ್ತು ಇದನ್ನು ಯಾರಾದರೂ ನೋಡಿದಿದ್ರೆ ವಿದೇಶಿಗರು ಬಂದು ಅದು ಬೇರೆ ಥರದೇ ಸುದ್ದಿ ಆಗ್ತಾ ಇತ್ತು. ಇವತ್ತು ಶಾಸಕರು ನೋಡಿ, ಇವತ್ತು BBMPಯಲ್ಲಿ ಕಾರ್ಪೊರೇಟರ್ಗಳಿಲ್ಲ. ನಾವು ಕಾರ್ಪೊರೇಟರ್ಗಳನ್ನು ಪ್ರಶ್ನೆ ಮಾಡೋಣ ಅಂತಂದರೆ ಇಲ್ಲಿ ಕಾರ್ಪೊರೇಟರ್ಗಳು ಯಾರಿದ್ದಾರೆ? ಯಾರಿಲ್ಲ. ಚುನಾವಣೆ ನಡೆಸೋಕ್ಕೆ ಇವ್ರಿಗೆ ಟೈಮೇ ಇಲ್ಲ. ಕೋರ್ಟಲ್ಲಿ ಕೇಸ್ ಹಾಕ್ಕೊಳ್ಳೋದು, ಮುಂದೂಡೋದು, ಅದು ಝೋನ್ಗಳನ್ನ ಮಾಡ್ತೀವಿ ಅಂತ ಹೇಳೋದು. ಯಾರನ್ನ ಪ್ರಶ್ನೆ ಮಾಡಬೇಕೀಗ? ಶಾಸಕರನ್ನ ಪ್ರಶ್ನೆ ಮಾಡಬೇಕು, BBMP ಕಮಿಷನರ್ನ ಪ್ರಶ್ನೆ ಮಾಡಬೇಕು.